ವಿಚಾರಕ್ಕೆ ಬಳ್ಳಾರಿಯಲ್ಲಿ ನಡೆದಂತಹ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿ ಶೂಟೌಟ್ ಪ್ರಕರಣಕ್ಕೆ ಶಾಸಕ ರೆಡ್ಡಿ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ಸಿಐಡಿ ತನಿಖೆ ಬಗ್ಗೆ ನಂಬಿಕೆಯೇ ಇಲ್ಲ ಅಂತ ಬಿಜೆಪಿ ಶಾಸಕ ಇದೀಗ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಬ್ಯಾನರ್ ವಿಚಾರಕ್ಕೆ ಬಳ್ಳಾರಿಯಲ್ಲಿ ಶೂಟೌಟ್ ನಡೆದಿತ್ತು. ಈಗ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕ ರೆಡ್ಡಿ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ಸಿಐಡಿ ತನಿಖೆ ಬಗ್ಗೆ ನಂಬಿಕೆಯೇ ಇಲ್ಲ ಅಂತ ಬಿಜೆಪಿ ಶಾಸಕ ಹೇಳಿರುವಂತದ್ದು. ದಾಖಲೆಗಳನ್ನ ಸಂಗ್ರಹಿಸಿದ್ದು ಸಿಬಿಐ ತನಿಖೆಗೆ ವಹಿಸಬೇಕು ಅಂತ ಕೋರಿ 2 ದಿನದಲ್ಲಿ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದೇನೆ. ಬ್ಯಾನರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಶಾಸಕ ರೆಡ್ಡಿ ರಿಯಾಕ್ಷನ್ ಅನ್ನ ಕೊಟ್ಟಿರುವಂತದ್ದು. ಸಿಐಡಿ ತನಿಖೆ ಬಗ್ಗೆ ನಂಬಿಕೆಯೇ ಇಲ್ಲ ಅಂತ ಹೇಳಿದ್ದಾರೆ ಬಿಜೆಪಿ ಶಾಸಕ. ನನಗೆ ನಂಬಿಕೆ ಇಲ್ಲ ಸಿಐಡಿ ತನಿಖೆಯಲ್ಲಿ ಅಂತ ಹೇಳಿರುವಂತದ್ದು. 2 ದಿನದಲ್ಲಿ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಬಳ್ಳಾರಿಯಲ್ಲಿ ಬಿಜೆಪಿ ಶಾಸಕ ರೆಡ್ಡಿ ರಿಯಾಕ್ಷನ್ ಅನ್ನ ಕೊಟ್ಟಿರುವಂತದ್ದು. ನನಗೆ ರಾಜಕೀಯವಾಗಿ ಪುನರ್ಜನ್ಮ ನೀಡಿದ ಗಂಗಾವತಿ ಕ್ಷೇತ್ರವನ್ನ ಬಿಟ್ಟು ಕೊಡುವ ಪ್ರಶ್ನೆಯೇ ಇಲ್ಲ. ನಾನು ಈ ಒಂದು ಕ್ಷೇತ್ರವನ್ನ ಬಿಟ್ಟು ಕೊಡೋದಿಲ್ಲ. 2028ರಲ್ಲಿ ಬಿಜೆಪಿಯೇ ಸರ್ಕಾರ ರಚನೆ ಮಾಡುತ್ತೆ. ಆಗ ಗಂಗಾವತಿ ಜೊತೆಗೆ ಹೊಸಪೇಟೆ ಹಂಪಿಯನ್ನ ಅಭಿವೃದ್ಧಿಪಡಿಸುವಂತಹ ನಿಟ್ಟಿನಲ್ಲಿ ಈಗಿನಿಂದಲೇ ಯೋಜನೆಯನ್ನ ಹಾಕೊಂಡಿದ್ದೇನೆ. ಈ ಒಂದು ಸಂದರ್ಭದಲ್ಲಿ ಹಿಂದೆ ಹಾಕಿದಂತಹ ಯೋಜನೆಗಳು ಕಾರ್ಯಗತಗೊಳ್ಳಿಲ್ಲ. ಮುಂದೆ ಆ ಯೋಜನೆಗಳನ್ನ ಕಾರ್ಯಗತಗೊಳಿಸೋದಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ಪ್ರಯತ್ನವನ್ನ ಮಾಡ್ತೀನಿ ಅಂತ ಇದೀಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿ ಶಾಸಕ ಜನಾರ್ದನ್ ರೆಡ್ಡಿ ಈ ಕುರಿತಾಗಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಕೇವಲ ಅವರೊಬ್ಬರೇ ಅಂತ ನೀವು ಅಷ್ಟು ದೂರ ದುರಂದರು ಅಲ್ಲಿ ಯಾವ ರಾಜ್ಯಕ್ಕೂ ನಮ್ಮ ಬಳ್ಳಾರಿಯಲ್ಲಿ ಗರ್ಭ ಬ್ಯಾಂಕಲ್ಲೆಲ್ಲ ಕರ್ಕೊಂಡು ಬಂದು ಅಲ್ಲಾದ್ರೂ ಹುಡುಗನ್ನೇನು ಇಟ್ಕೊಂಡು ಅವ್ನು ಡ್ಯಾನ್ಸ್ ಮಾಡಿರ್ಬೋದು. ಇಲ್ಲಿ ಎಷ್ಟು 8 ಗಂಟೆಗಳನ್ನ ತಗೊಂಡು ಬಂದು ಮನೆ ಮೇಲೆ ಫೈರಿಂಗ್ ಹಾಕಿ ಕಾಂಗ್ರೆಸ್ ಕಾರ್ಯಕರ್ತರನ್ನೇ ಕೊಲೆ ಮಾಡ್ಕೊಂಡಿದ್ದ ವಿಚಾರದಲ್ಲೇ ಇವತ್ತು ಪರಿಸ್ಥಿತಿಗಳು ಹಿಂಗಾಗಿದೆ ಅಂತ ನಮ್ಮ ರಾಜ್ಯದಲ್ಲಿ ನಮ್ಮ ಕಣ್ಣು ಮುಂದೆ ನಮ್ಮೂರಲ್ಲಿ ನಮ್ಮನೆ ಮುಂದೆನೆ ಆಗಿಲ್ಲ. ನೀವು ನನಗೆ ಈ ಪ್ರಶ್ನೆ ಕೇಳಿದ್ರೆ ನಿಮ್ಗೆ ಕೇವಲ ಅವರೊಬ್ಬರೇ ಅಂತ ನೀವು ಅಷ್ಟು ದೂರ ದುರಂದರು ಅಲ್ಲಿ ಯಾವ ರಾಜ್ಯಕ್ಕೂ ನಮ್ಮ ಬಳ್ಳಾರಿಯಲ್ಲಿ ಗರ್ಭ ಬ್ಯಾಂಕಲ್ಲೆಲ್ಲ ಕರ್ಕೊಂಡು ಬಂದು ಅಲ್ಲಾದ್ರೂ ಹುಡುಗನ್ನೇನು ಇಟ್ಕೊಂಡು ಅವ್ನು ಡ್ಯಾನ್ಸ್ ಮಾಡಿರ್ಬೋದು. ಇಲ್ಲಿ ಎಷ್ಟು 8 ಗಂಟೆಗಳನ್ನ ತಗೊಂಡು ಬಂದು ಮನೆ ಮೇಲೆ ಫೈರಿಂಗ್ ಹಾಕಿ ಕಾಂಗ್ರೆಸ್ ಕಾರ್ಯಕರ್ತರನ್ನೇ ಕೊಲೆ ಮಾಡ್ಕೊಂಡಿದ್ದ ವಿಚಾರದಲ್ಲೇ ಇವತ್ತು ಪರಿಸ್ಥಿತಿಗಳು ಹಿಂಗಾಗಿದೆ ಅಂತ ನಮ್ಮ ರಾಜ್ಯದಲ್ಲಿ ನಮ್ಮ ಹೈಕಮಾಂಡ್ ಯಾರಿಗೂ ಸಿಗೋದಿಲ್ಲ. ವಿಷಯ ಏನಾಗಿದೆ ಅಂತಂದ್ರೆ ಈ ದೇಶವನ್ನ ಹೇಗೆ ಮುನ್ನಡೆಸೋದಕ್ಕೆ ನಾವು ಏನ್ ಪ್ಲಾನ್ ಮಾಡ್ಬೇಕು ಅನ್ನೋದೇ ದಿಕ್ಕು ತೋರಿಸದೇ ಇರುವಂತ ಸ್ಥಿತಿಯಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷದ ಸರ್ಕಾರ ನರೇಂದ್ರ ಮೋದಿಜಿಯವರ ವಿರುದ್ಧ ಏನ್ ಯೋಚನೆ ಏನ್ ಮಾತಾಡ್ಬೇಕು ಅನ್ನೋದು ಅವ್ರಿಗೆ ಗೊತ್ತಾಗಿರುವಂತ ಒಂದು ಸ್ಥಿತಿ ಇವತ್ತು ಈ ಕಾಂಗ್ರೆಸ್ ಪಕ್ಷಕ್ಕೆ. ಹಾಗಾಗಿ ಅವರು ಕರ್ನಾಟಕ ಕಾಂಗ್ರೆಸ್ ಅಲ್ಲಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರಿಬ್ಬರಿಗೆ ಬಿಟ್ಬಿಟ್ಟಿದ್ದಾರೆ. ಯಾರು ಸೀಟು ಯಾರು ಉಳಿಸ್ಕೊತಾರೆ ಯಾರು ಕಟ್ಕೊಂತಾರೆ ಅದು ಹೇಗೆ ಯಾರು ಕಟ್ಕೋಬೇಕು ಅನ್ನೋದು ನಿಮ್ಗೆ ಬಿಟ್ಟಿದ್ದು ಅಂತ ಹೇಳ್ಬಿಟ್ಟು ಹೈಕಮಾಂಡೇ ತಪ್ಪಿಸ್ಕೊಂಡು ಓಡೋಗ್ಬಿಟ್ಟಿದೆ. ವಿಷಯ ನಾನು ತಮ್ಮಲ್ಲಂತೂ ಮಾತನಾಡ್ತೀನಿ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಈ ಅವ್ರು ಏನು ಗ್ಯಾರಂಟಿ ಯೋಜನೆಗಳಿಂದ ಮೂಲಭೂತ ಸೌಲಭ್ಯಗಳಾಗಿರ್ಬೋದು, ಅಭಿವೃದ್ಧಿ ಆಗಿದೆ, ಯಾವುದೇ ಅಭಿವೃದ್ಧಿ ಕೆಲಸಗಳಾಗಿರ್ಬೋದು ಸಂಪೂರ್ಣ ನೀವು ರಾಜ್ಯದಲ್ಲಿ ಇಂಥ ಒಂದು ಕೆಲಸ ನಮ್ಮ ರಾಜ್ಯಕ್ಕೆ ಆಗಿದೆ. ಸಿದ್ದರಾಮಯ್ಯ ಅವರು ನೇತೃತ್ವದ ಸರ್ಕಾರ ಹೇಳೋ ಪರಿಸ್ಥಿತಿ ಇಲ್ಲ. ಇವತ್ತು ಇವರಿಬ್ಬರು ಈ ಜಗದಲ್ಲಿ ಗೊಂದಲದಲ್ಲಿ ಅವ್ರ ಶಾಸಕರು ಗೊಂದಲದಲ್ಲಿದ್ದಾರೆ, ಅಧಿಕಾರಿಗಳು ಗೊಂದಲದಲ್ಲಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಶ್ಯಾಮ್ ಕುಮಾರ್ ಸಂಪರ್ಕದಲ್ಲಿದ್ದಾರೆ. ಶ್ಯಾಮ್ ಕುಮಾರ್, ಬಳ್ಳಾರಿ ಶೂಟರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಶಾಸಕ ಜನಾರ್ದನ್ ರೆಡ್ಡಿ ಮಾತನಾಡಿರೋದನ್ನ ನಾವು ಕೇಳಿಸ್ಕೊಂಡ್ವಿ. ಈ ಒಂದು ಸಂದರ್ಭದಲ್ಲಿ ಸಿಐಡಿ ತನಿಖೆ ಬಗ್ಗೆ ನನಗೆ ನಂಬಿಕೆ ಇಲ್ಲ ಅಂತ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಸುಕನ್ಯಾ, ಈ ಒಂದು ಪ್ರಕರಣ ನಡೆದಿರೋದು ಅಂದ್ರೆ ಇವತ್ತು ಹೊಸಪೇಟೆಯಲ್ಲಿ ಅವರು ಬಂದಂತ ಸಂದರ್ಭದಲ್ಲಿ ಮಾಧ್ಯಮದವ್ರನ್ನ ಉದ್ದೇಶಿಸಿ ಒಂದು ಮಾತನಾಡುವಂತ ಸಂದರ್ಭದಲ್ಲಿ ಮಾಧ್ಯಮದವರ ಪ್ರಶ್ನೆ ಸಂಬಂಧಪಟ್ಟಂತೆ ಬಳ್ಳಾರಿ ಶೂಟೌಟ್ ಪ್ರಕರಣಕ್ಕೆ ಅವರು ಉತ್ತರವನ್ನ ನೀಡಿದ್ರು. ಈ ನಮ್ಮ ಬಳ್ಳಾರಿ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ನಡೆಸ್ತಾ ಇರತಕ್ಕಂತ ಸಿಐಡಿ ತನಿಖೆ ಬಗ್ಗೆ ಯಾವುದೇ ರೀತಿಯಾದ ನಂಬಿಕೆ ನನಗಿಲ್ಲ ಅನ್ನೋ ಒಂದು ಆರೋಪವನ್ನು ಕೂಡ ಅವರು ಮಾಡಿದ್ರು. ಈಗಾಗಲೇ ದಾಖಲೆಗಳನ್ನ ಸಂಗ್ರಹಿಸಿದ್ದಾರೆ. ಸಿಬಿಐಗೆ ವಹಿಸಬೇಕು ಅಂತೇಳಿ ನಾನು ಒಂದು 2-3 ದಿವಸಗಳಲ್ಲೇ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸೋದಿದ್ದೇನೆ. ಹಲವಾರು ದಾಖಲೆಗಳು ಇನ್ನೂ ಸ್ವಲ್ಪ ಕೈ ಸೇರ್ಲಿಕ್ಕಿವೆ. ಆ ಒಂದು ದಾಖಲೆಗಳು ಸೇರಿದ ನಂತರ ಕೂಡಲೇ ನಾನು ಹೈಕೋರ್ಟ್ಗೆ ಹೋಗ್ತೀನಿ, ಅರ್ಜಿ ಸಲ್ಲಿಸ್ತೀನಿ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಅಂದ್ರೆ ಈ ಒಂದು ಒಟ್ಟಾರೆಯಾಗಿ ನಡೆದಂತ ಬಳ್ಳಾರಿ ಶೂಟೌಟ್ ಪ್ರಕರಣದ ತನಿಖೆಯ ಒಂದು ವ್ಯಾಪ್ತಿಯಲ್ಲೇ ನಮಗೆ ಅನುಮಾನ ಇದೆ ಅನ್ನೋ ಒಂದು ಮಾತನ್ನ ಗಾಲಿ ಜನಾರ್ದನ್ ರೆಡ್ಡಿ ಅವರು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಇದನ್ನೆಲ್ಲ ನೋಡ್ತಾ ಇದ್ರೆ
ರಾಜ್ಯ ಸರ್ಕಾರ ಭರತ್ ರೆಡ್ಡಿ ಅವರಿಗೆ ಕ್ಲೀನ್ ಚೀಟ್ ನೀಡುವಂತ ನಿಟ್ಟಿನಲ್ಲಿ ವರ್ತನೆ ಮಾಡ್ತಾ ಇದೆ ಅಂತೇಳಿ ಪರೋಕ್ಷವಾಗಿ ಆರೋಪವನ್ನ ಜನಾರ್ದನ್ ರೆಡ್ಡಿ ಅವರು ಮಾಡಿದ್ದಾರೆ ಅಂದ್ರೆ ತಪ್ಪಾಲಿಕ್ಕಿಲ್ಲ ಸುಕನ್ಯಾ. ಧನ್ಯವಾದಗಳು ಶಾಂತಕುಮಾರ್ ಹೆಚ್ಚಿನ ಮಾಹಿತಿಗಾಗಿ. ಇದೀಗ ಬ್ಯಾನರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನಾರ್ದನ್ ರೆಡ್ಡಿ ಮಾತನಾಡಿದ್ರು. ನಾವು ಕೇಳಿಸಿಕೊಂಡಿದ್ದಂತಹ ಸಂದರ್ಭದಲ್ಲಿ ಸಿಐಡಿ ತನಿಖೆ ಬಗ್ಗೆ ನನಗೆ ನಂಬಿಕೆ ಇಲ್ಲ ಅಂತ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಈ ಒಂದು ಪ್ರಕರಣ ಯಾವ ಒಂದು ದಾರಿಯನ್ನ ಹಿಡಿಯುತ್ತೆ ಅನ್ನೋದನ್ನ ಕೂಡ ಕಾದು ನೋಡ್ಬೇಕಾಗಿದೆ.